ನನಗೆ 5th ಮಂತಲ್ಲಿ ಅನಾಮಲಿ ಸ್ಕ್ಯಾನ್ಗೆ ಬರೋಕ್ಕೆ ಹೇಳಿದ್ರು. ಬರೋಕ್ಕಿಂತ ಮುಂಚೆ OGCT ಟೆಸ್ಟ್ನ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. OGCT ಟೆಸ್ಟ್ದು ಪ್ರೊಸೀಜರ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಯಾವ ಥರ ಬ್ಲಡ್ ಕೊಡಬೇಕು, ಯಾವಾಗ ಕೊಡಬೇಕು ಅಂತ. ಈ ಬ್ಲಡ್ ಟೆಸ್ಟ್ನ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಕಂಪಲ್ಸರಿ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದರು. ಸೊ ನಾವು ನಾಳೆ ಸ್ಕ್ಯಾನಿಂಗ್ಗೆ ಹೋಗಬೇಕು, ಇವತ್ತೇ ಮನೇಲಿ ಬ್ಲಡ್ ಕೊಡೋಣ ಅಂತ ಅಂದ್ಕೊಂಡು ಸ್ಕ್ಯಾನಿಂಗ್ಗೆ ಹೋಗೋದಕ್ಕಿಂತ ಮುಂಚೆ ದಿನವೇ ಈ ಟೆಸ್ಟ್ನ ಮನೆಯಲ್ಲೇ ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ಡೇ ಬ್ಲಡ್ ರಿಪೋರ್ಟ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಹಾಸ್ಪಿಟ್ಲ್ ಕಡೆ ಹೊರಟ್ವಿ. OGCT ಬ್ಲಡ್ ಟೆಸ್ಟು ಪ್ರೊಸೀಜರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬ್ಲಡ್ ಕೊಡಬೇಕು ಅಂತ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ 1 hour ಗ್ಯಾಪ್ ಬಿಟ್ಟು 250 ml ನಾರ್ಮಲ್ ವಾಟರ್ಗೆ 75 grams ಆಫ್ ಗ್ಲೂಕೋಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕುಡಿಬೇಕು. ಮತ್ತು 100 grams ಗ್ಲೂಕೋಸ್ನ ತಗೊಂಡು ಅದರಲ್ಲಿ 25 grams ರಿಮೂವ್ ಮಾಡಿ 75 grams ಗ್ಲೂಕೋಸ್ನ ಮಾತ್ರ ತಗೋಬೇಕು. ಆ ಗ್ಯಾಪಲ್ಲಿ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು ಅಂತ ಹೇಳಿದರು. ಮತ್ತು 2 hours ಆದಮೇಲೆ ಬ್ಲಡ್ನ ಕೊಡಬೇಕು ಅಂತ ಪ್ರೊಸೀಜರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ರು. ಅದನ್ನ ಫಾಲೋ ಮಾಡಿದ್ರೆ ಸಾಕು. ನಮಗೆ ಅನಾಮಲಿ ಸ್ಕ್ಯಾನ್ ಇದ್ದಿದ್ದರಿಂದ ಈವ್ನಿಂಗ್ 6 o'clockಗೆ ಬರೋಕ್ಕೆ ಹೇಳಿದ್ರು. ಬರೋಕ್ಕಿಂತ ಮುಂಚೆ ಬ್ಲಡ್ ರಿಪೋರ್ಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ನಾವು ಬ್ಲಡ್ ರಿಪೋರ್ಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಬರೋ ಅಷ್ಟೊತ್ತಿಗೆ 6 o'clock ಆಗಿತ್ತು. 6 o'clock ಬಂದ್ರೂ ಹಾಸ್ಪಿಟ್ಲಲ್ಲಿ ಒಂದಷ್ಟು ಜನ, ತುಂಬ ಜನನೇ ಇದ್ದರು. ಹಂಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸ್ವಲ್ಪ ಲೇಟೇ ಆಗೋಯ್ತು. ಒಂದು 30 minutes ವೆಯ್ಟ್ ಮಾಡಿದ್ವಿ. ಆಮೇಲೆ ಸ್ಕ್ಯಾನಿಂಗ್ಗೆ ಕರೆದ್ರು. ನನಗೆ ಈ ಅನಾಮಲಿ ಸ್ಕ್ಯಾನ್ ಮಾಡೋ ಅಷ್ಟೊತ್ತಿಗೆ 20 weeks 4 days ಆಗಿತ್ತು. ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಎಷ್ಟು ವೀಕ್ಸ್ ಆಗಿದೆ, ಫೀಟಲ್ಲಿ ಹಾರ್ಟ್ ರೇಟ್ ಎಷ್ಟಿದೆ, ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲ ಅಷ್ಟೊತ್ತಿಗೆ ಅದನ್ನು ಚೆಕ್ ಮಾಡಿ ಹೇಳ್ತಾರೆ. ಮತ್ತು FHR ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈ ಸ್ಕ್ಯಾನಿಂಗಲ್ಲಿ ಜೆಸ್ಟೇಷನಲ್ ಏಜ್ ಎಷ್ಟಿದೆ, ಕರೆಕ್ಟಾಗಿ ಎಷ್ಟು ವೀಕ್ಸ್ ಆಗಿದೆ ಮತ್ತು ಡ್ಯೂ ಡೇಟ್ ಯಾವಾಗ ಅಂತ ಕ್ಲೀನಾಗಿ ತಿಳ್ಕೊಬೋದು ನಾವಿಲ್ಲಿ. ಈ ಸ್ಕ್ಯಾನಿಂಗಲ್ಲಿ ನಾವು ಇನ್ನೂ ಏನೇನೆಲ್ಲ ತಿಳ್ಕೊಬೋದು ಅಂದರೆ ಪ್ಲಾಸೆಂಟಾ ಪೊಸಿಷನ್ ಎಲ್ಲಿದೆ, ಗ್ರೇಡ್ ಎಷ್ಟಿದೆ, ಸರ್ವಿಕಲ್ ಲೆಂತ್ ಎಷ್ಟಿದೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ ನಮಗೆ. ಈ ಸ್ಕ್ಯಾನಿಂಗಲ್ಲಿ ನಾವು ಬೇಬಿ ಅನಾಮಲಿಸ್ನ ತಿಳ್ಕೊಬೋದು. ಅಂದರೆ ಮೂಳೆಗಳು, ಕೈ, ಕಾಲು, ಬೆನ್ನು ಮೂಳೆಗಳು, ಹಾರ್ಟ್ ಚೇಂಬರ್ಸ್ ಎಲ್ಲ ಕರೆಕ್ಟಾಗಿ ಫಾರ್ಮೇಷನ್ ಆಗಿದೆಯಾ ಇಲ್ವಾ, ಇನ್ನರ್ ಮತ್ತು ಔಟರ್ ಆರ್ಗನ್ಸ್ ಅಂದರೆ ಲಂಗ್ಸು, ಕಿಡ್ನೀಸ್ ಎಲ್ಲ ಕರೆಕ್ಟಾಗಿ ಬೆಳವಣಿಗೆ ಆಗಿದೆಯಾ ಇಲ್ವಾ ಅಂತ ಕ್ಲೀನಾಗಿ ತಿಳ್ಕೊಬೋದು. ನನಗೆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಡಾಕ್ಟ್ರು ನನ್ನ ಹಸ್ಬೆಂಡ್ನ ಕರೆಸಿ ಇನ್ನರ್ ಮತ್ತು ಔಟರ್ ಆರ್ಗನ್ಸ್ ಬೇಬಿದು ಹೇಗೆಲ್ಲ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಕ್ಲೀನಾಗಿ ತೋರಿಸಿದ್ರು ನಮಗಿಬ್ರಿಗೂ. ಜಾಸ್ತಿನೇ ಖುಷಿ ಆಗ್ತಿತ್ತು. ಯಾಕಂದರೆ ರಿಯಲಾಗಿ ನೋಡ್ದಂಗೆ ಅನ್ನಿಸ್ತಿತ್ತು ಮಗುನ ನಾವು ಅವ್ರ ಸ್ಕ್ಯಾನಿಂಗಲ್ಲಿ ತಲೆಯಿಂದ ಕಾಲರ್ಗೂ ಒಂದೊಂದು ಪಾರ್ಟು ತೋರಿಸ್ಬೇಕಾದ್ರೆ. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಸೇಮ್ ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಅಂತ ಹೇಳಿದರು. ಮತ್ತು ಪ್ರೋಟೀನ್ ಪೌಡ್ರನ್ನ ಕೂಡ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ನಾವು ಫಾರ್ಮಸಿಯಲ್ಲಿ ಎಲ್ಲ ತಗೊಂಡು ನಾವು ನಮ್ಮ ಮನೆ ಕಡೆಗೆ ಬಂದ್ವಿ.